ಹಂಸ ಹಂಸ ಏನು ಮಾಡ್ತಿದ್ಯಾ? ಎಷ್ಟೊತ್ತಾಯಿತು ಎದ್ದು, ಇನ್ನೂ ಕಾಫಿ ಕೊಟ್ಟಿಲ್ವಲ್ಲ? ಕಾಫಿ ಕೊಡು ಬೇಗ. ಹಾಂ ರೀ, ಕೊಡ್ತೀನಿ ರೀ. ಮನೇಲಿ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕು. ಲೇಟ್ ಆಯಿತು ಅಂದರೆ ಏನು ಮಾಡಲಿ? ಈ ಕಡೆ ಟಿಫನ್ ಮಾಡಲಾ, ಆ ಕಡೆ ಕಾಫಿ ಮಾಡಲಾ? ಒಬ್ಬೊಬ್ರಿಗೆ ಕಾಫಿ ಮಾಡಿಕೊಟ್ಟು ಕೊಟ್ಟು ನನಗಂತೂ ಸಾಕಾಗೋಗುತ್ತೆ. ಎಲ್ಲರೂ ಒಟ್ಟಿಗೆನೂ ಬರಲ್ಲ, ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸಿಗೆ ಬರ್ತೀರಾ. ಒಬ್ರು ಕೆಲಸದವ್ರನ್ನ ಇಟ್ಕೊಳ್ಳಿ ಅಂದರೆ ಅತ್ತೆ ಅದಕ್ಕೂ ಬೇಡ ಅಂತಾರೆ. ಎಲ್ಲ ಒಬ್ಬಳೇ ಮಾಡಿ ಮಾಡಿ ನನಗಂತೂ ಸಾಕಾಗೋಗಿದೆ. ಅಯ್ಯೋ ದೇವ್ರೇ, ಸಾಕು ನಿಲ್ಸ್ಯೇನೆ. ಬೆಳಗ್ಗೆ ಎದ್ರೆ ಸುಪ್ರಭಾತ ಸ್ಟಾರ್ಟ್ ಮಾಡಿಬಿಡ್ತೀಯಾ. ಕಾಫಿ ಕೊಡು ಬೇಗ. ಹೌದು, ನಾನೇನಾದರೂ ನಿಮ್ಗೆ ಹೇಳಿದ್ರೆ ಅದು ನಿಮಗೆ ಸುಪ್ರಭಾತ ಥರನೇ ಇರುತ್ತೆ ಅಲ್ವಾ? ಏನು ಹೇಳಿದ್ರು ಕಿವಿ ಮೇಲೆ ಹಾಕ್ಕೊಳ್ಳಲ್ಲ ನೀವಂತೂ. ಈ ಮನೆ ಚಾಕ್ರಿ ಮಾಡಿ ಮಾಡಿ ನನಗಂತೂ ಸಾಕಾಗೋಗಿದೆ. ತಗೊಳ್ಳಿ ಕಾಫಿ. ಯಾಕೆ ಇಷ್ಟು ಕೋಪ ಮಾಡ್ಕೊತೀಯಾ? ಮತ್ತೆ ಇನ್ನೇನು, ನಾನು ಹೇಳ್ತಾನೆ ಇದ್ದೀನಿ ತಾನೆ ರೀ, ನನ್ನೊಬ್ಳು ಕೈಲೇ ಎಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನೀವಾದರೂ ಅತ್ತೆಗೆ ಹೇಳಿ, ಯಾರನ್ನಾದ್ರೂ ಮನೆ ಕೆಲಸದವ್ರನ್ನ ಒಬ್ರನ್ನ ನೋಡಲಿ ಹೆಲ್ಪ್ಗೆ ಅಂತ ಹೇಳ್ತಿದ್ದೀನಿ. ನೀವಂತೂ ಕಿವಿ ಮೇಲೆ ಹಾಕ್ಕೊತಾ ಇಲ್ಲ. ನಿನಗೆ ಗೊತ್ತಲ್ವಾ ಅಮ್ಮ ಇದಕ್ಕೆಲ್ಲ ಒಪ್ಪಲ್ಲ ಅಂತ. ಅಮ್ಮ ಯಾರನ್ನೂ ಅಡುಗೆ ಮನೆಗೆ ಸೇರಿಸಲ್ಲ ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಅತ್ಗೆ ಅತ್ಗೆ ಹಾಂ ಹೇಳಿ ಹರ್ಷ. ಅದು ಕಾಫಿ ಬೇಕಿತ್ತು. 10 ನಿಮಿಷ ಹರ್ಷ, ಮಾಡ್ಕೊಡ್ತೀನಿ. ಇಲ್ಲಿ ನೋಡಿದ್ರೆ ಎಷ್ಟು ಕೆಲಸ ಇದೆ. ಇವ್ರು ನೋಡಿದ್ರೆ ಬಂದ್ಬಿಡ್ತಾರೆ ಕಾಫಿ 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 ಅಂದ್ಕೊಂಡು. ಇನ್ನೂ ಟಿಫನ್ನೇ ಮಾಡಿಲ್ಲ ನಾನು. ಇವ್ರಿಗೆ ಬೇರೆ ಕೆಲಸಕ್ಕೆ ಟೈಮ್ ಆಗುತ್ತೆ. ಅತ್ಗೆ ಕಾಫಿ ರೆಡಿನಾ? ಇನ್ನೂ ಇಲ್ಲ ಹರ್ಷ, ನಾನು ಟಿಫನ್ ಮಾಡ್ತಾ ಇದ್ದೀನಿ. ನಿಮ್ಮ ಅಣ್ಣಂಗೆ ಆಫೀಸಿಗೆ ಲೇಟ್ ಆಗುತ್ತಲ್ವಾ, ಅದಕ್ಕೆ 1 ನಿಮಿಷ ಇರಿ. ಓ ಹೌದಾ, ಸರಿ ಬಿಡಿ ಅತ್ಗೆ, ಆಮೇಲೆ ಕೊಡಿ. ಎಷ್ಟು ಹೇಳಿದ್ರು ಅಷ್ಟೇ. ಎಷ್ಟು ಸರಿ ಬರ್ತಾರೆ ನೋಡು ಕಾಫಿ ಕಾಫಿ ಅಂದ್ಕೊಂಡು. ಕೊಡೋವರೆಗೂ ಸ್ವಲ್ಪ ಕಾಯೋಕ್ಕಾಗಲ್ವಾ? ನಾನೇನಿಲ್ಲಿ ಸುಮ್ಮನೆ ಕೂತಿರ್ತೀನ? ಅದು ಯಾವಾಗ ಇವ್ರಿಗೆ ಮದುವೆ ಆಗಿ ಇವ್ರ ಹೆಂಡತಿ ಮನೆಗೆ ಬರ್ತಾಳೋ. ಇವ್ರುಗಳು ಚಾಕ್ರಿ ಮಾಡಿ ನನಗಂತೂ ಸಾಕಾಗಿದೆ. ರೀ ತಗೊಳ್ಳಿ ತಿನ್ನಿ, ನಿಮ್ಗೆ ಆಫೀಸ್ ಟೈಮ್ ಆಯ್ತಲ್ಲ. ಸರಿ ಸರಿ, ನಾನು ತಿಂತೀನಿ. ಹರ್ಷ ಕಾಫಿ ಕೇಳಿದ್ನಲ್ಲ, ಕೊಟ್ಟಿಯಾ? ಇನ್ನೂ ಇಲ್ಲ ರೀ, ನಿಮ್ಗೆ ಆಫೀಸು ಟೈಮ್ ಆಗುತ್ತೆ ಅಂತ ಟಿಫನ್ ಮಾಡ್ಕೊಂಡು ಕುತ್ಕೊಂಡೆ. ಈಗ ಹೋಗಿ ಕೊಡ್ತೀನಿ ಬಿಡಿ, ನೀವು ತಿನ್ನಿ ಮೊದಲು. ಸರಿ ಆಯಿತು. ಅತ್ಗೆ ಕಾಫಿ ಆಯ್ತಾ? ಹಾಂ ಹರ್ಷ ಅವರೇ, ಸ್ವಲ್ಪ ಹೊತ್ತು. ನಿಮ್ಮ ಅಣ್ಣ ಇನ್ನೇನು ಆಫೀಸ್ಗೆ ಹೊರಡ್ತಾರೆ. ಟಿಫನ್ ಬೇರೆ ಕೊಟ್ಟಿದ್ದೀನಿ, ಅವ್ರ ಟಿಫನ್ ಆಗಲಿ ಮಾಡ್ಕೊಂಡು ಬರ್ತೀನಿ. ಹಾಂ ಸರಿ ಅತ್ಗೆ. ಏನೇ ಹಂಸ, ಇನ್ನೂ ಹರ್ಷನ್ಗೆ ಕಾಫಿ ಕೊಟ್ಟಿಲ್ವಾ ನೀನು? ಓ ಅತ್ತೆ, ವಾಕ್ ಮುಗಿಸ್ಕೊಂಡು ಬಂದ್ರಾ? ಬನ್ನಿ. ಅದು ಇವ್ರಿಗೆ ಆಫೀಸಿಗೆ ಟೈಮ್ ಆಯಿತು, ಚಪಾತಿ ಬೇರೆ ಅಲ್ವಾ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವ್ರಿಗೆ ಟಿಫನ್ ಮಾಡಿ ಕಳಿಸ್ಬಿಟ್ಟು ಕೊಡೋಣ ಅಂತಿದ್ದೆ. ಅದು ಅಲ್ಲದೆ ಇನ್ನೇನು ವರ್ಷಿತ್ ಅವರು ಬರ್ತಾರೆ, ಇಬ್ರಿಗೂ ಒಟ್ಟಿಗೆ ಕಾಯಿಸ್ಕೊಡೋಣ ಅಂತಿದ್ದೆ ಅತ್ತೆ. ವರ್ಷಿ ಬಂದಮೇಲೆ ನಾನು ಕಾಯಿಸ್ಕೊಡ್ತೀನಿ. ಈಗ ಹೋಗಿ ಹರ್ಷನ್ಗೆ ಕಾಫಿ ಕಾಯಿಸ್ಕೊಡೋಗು. ಎಷ್ಟೊತ್ತಾಯಿತು? ಸರಿ ಅತ್ತೆ, ಆಯಿತು. ರೀ ನಿಮ್ಗೆ ಇನ್ನೊಂದೆರಡು ಚಪಾತಿ ಹಾಕ್ಲೇನ್ರಿ? ಬೇಡ ಕಣೆ, ಸಾಕು. ನೀನು ಹೋಗು, ಹರ್ಷನ್ಗೆ ಕಾಫಿ ಮಾಡಿಕೊಡು. ಸರಿ ಆಯಿತು. ಅದು ಹರ್ಷ, ವಿಕಾಸ್ಗೆ ಆಫೀಸಿಗೆ ಟೈಮ್ ಆಗುತ್ತಲ್ಲ, ಅದಕ್ಕೆ ಅವಳು ಮಾಡಿಕೊಟ್ಟಿಲ್ಲ ಅನಿಸುತ್ತೆ. ನಾನು ಹೇಳಿದ್ದೀನಿ, ಈಗ ಹೋಗಿ ತರ್ತಾಳೆ ಬಿಡು. ಪರವಾಗಿಲ್ಲ ಬಿಡಿ ಅಮ್ಮ, ದಿನ ಇದೇ ತಾನೇ ಆಗೋದು, ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಅದು ಹಾಗಲ್ಲ ಹರ್ಷ, ವಿಕಾಸ್ ಮತ್ತು ವರ್ಷಿತ್ ಇಬ್ರು ಆಚೆ ಕಡೆ ಕೆಲ್ಸಕ್ಕೆ ಹೋಗೋರು. ನೀನಾದರೂ ನಮ್ಮದೇ ಸೀರೆ ಅಂಗಡಿ ಅಲ್ವಾ, ಒಂದು ಸ್ವಲ್ಪ ಲೇಟಾಗಿ ಹೋದ್ರೂ ನಡೆಯುತ್ತೆ. ಆದರೆ ಅವ್ರದ್ದು ಹಾಗಲ್ವಲ್ಲ. ಮೊದಲು ಹೊರಗಡೆ ಕೆಲ್ಸಕ್ಕೆ ಹೋಗೋರ್ದು ಕಾಳಜಿ ಮಾಡಬೇಕಲ್ವಾ, ಅವ್ರದ್ದೆಲ್ಲ ನೋಡಿ ಕಳಿಸ್ಬೇಕಲ್ವಾ. ಅದಕ್ಕೆ ಅವಳು ಮಸ್ತು ವಿಕಾಸ್ಗೆ ಟಿಫನ್ ಕೊಟ್ಟಿದ್ದಾಳೆ. ಇವಾಗ ಇನ್ನೇನು ಕಾಫಿ ಮಾಡ್ಕೊಂಡು ಬರ್ತಾಳೆ ಬಿಡು. ಸರಿಮ್ಮ. ಹರ್ಷ ಅವರೇ ತಗೊಳ್ಳಿ ಕಾಫಿ. ಥ್ಯಾಂಕ್ಸ್ ಅತ್ಗೆ. ಹಾಂ ಪರವಾಗಿಲ್ಲ ಹರ್ಷ ಅವರೇ. ಅದು ಸಾರಿ, ನೀವು ಆವಾಗಿಂದ ಕಾಫಿ ಕೇಳಿದ್ರಿ. ನನಗೆ ಅಲ್ಲಿ ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಆಯಿತು, ಕೊಡೋಕ್ಕಾಗಿಲ್ಲ. ಎಲ್ಲ ನಾನು ಒಬ್ಬಳೇ ಮಾಡಬೇಕಲ್ಲ, ನಿಮಗೂ ಗೊತ್ತಲ್ವಾ. ಹೇಗೂ ನೀವು ಇನ್ನು ಮದುವೆ ಆಗ್ತಾ ಇದ್ದೀರಲ್ಲ, ಹೇಗೋ ನಿಮ್ಮ ಹೆಂಡತಿ ಬಂದರೆ ನಿಮ್ಮ ಕೆಲಸ ಆದರೂ ನೋಡ್ಕೊತಾಳೆ. ಆಗ ಇಷ್ಟೊಂದು ತಾಪತ್ರಯ ಇರಲ್ಲ ಬಿಡಿ. ಅಯ್ಯೋ ಕಾಫಿ ಏನಪ್ಪ ಹೀಗಿದೆ. ಅದಕ್ಕೆ ಯಾವಾಗ ಕಾಫಿ ಚೆನ್ನಾಗಿ ಮಾಡೋದು ಕಲಿತಾರೋ ಏನು ಕತೆನೋ. ಬರೀ ನೀರು ಕಾಫಿ ಕೊಡ್ತಾರೆ, ದಿನ ಇದೇ ಗೋಳಾಗೋಯ್ತು. ಇವ್ರಿಗೆಲ್ಲ ನಾನು ಮನೇಲಿ ಕೆಲಸ ಮಾಡೋದು ಲೆಕ್ಕಕ್ಕೆ ಇಲ್ಲ. ಛೇ. ಹರ್ಷ, ಕಾಫಿ ಕುಡಿದು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬಾರೋ. ಇವತ್ತು ಅಂಗಡಿಗೆ ಬೀಗರೆಲ್ಲ ಬರ್ತಾರೆ. ಏನು ಹೇಳ್ತಿದ್ದೀರಮ್ಮ? ಇವತ್ತು ಅವರೆಲ್ಲ ಬರ್ತಾರಾ? ಯಾಕೆ? ಅದು ಅಂಗಡಿಗೆ? ಹೌದಾ ಅತ್ತೆ? ಹೌದು. ಇವತ್ತು ಅವರು ಸೀರೆಗಳೆಲ್ಲ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ಹಾಗೆ ಒಡವೆಗಳು ಹೋಗಿ ತರೋದಿದೆ. ಇನ್ನೆರಡು ತಿಂಗಳಿಗೆ ಮುಹೂರ್ತ ಗೊತ್ತಾಗಿದೆ. ಅದಕ್ಕೆ 2 ತಿಂಗಳಲ್ವ ಇರೋದು, ಎಲ್ಲ ಬೇಗ ಬೇಗ ಮಾಡೋಣ ಅಂತ. ಸೀರೆಗಳೆಲ್ಲ ನಮ್ಮ ಅಂಗಡಿಲೇ ಪರ್ಚೇಸ್ ಮಾಡ್ತೀವಿ ಅಂದರು. ಸರಿ ಅಂತ ನಾನು ಹೇಳಿದೆ. ಅದಕ್ಕೆ ಇವತ್ತೆಲ್ಲ ಅಂಗಡಿಗೆ ಬರ್ತಾರೆ. ಬಿಂದುನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ನೀನು ಬೇಗ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬಾ. ಟಿಫನ್ ಮಾಡಿಬಿಟ್ಟು ಅಂಗಡಿ ಕಡೆ ಹೋಗೋಣ. ಹೌದಾ? ಸರಿಮ್ಮ,
ಆಯಿತು, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಅತ್ತೆ, ಹಾಗಾದರೆ ಹೆಣ್ಣಿನ ಕಡೆಯವರೆಲ್ಲ ಇವತ್ತು ನಮ್ಮ ಅಂಗಡಿಲೇ ಬರ್ತಾರಾ ಸೀರೆ ತಗೊಳ್ಳೋದಕ್ಕೆ? ಹ್ಞೂ ಹೌದು ಕಣೆ, ನಾನೇ ಹೇಳಿದೆ. ಹೇಗೂ ಎಲ್ಲ ನೀವು ಮದುವೆಗೆ ಬಟ್ಟೆ ತೆಗಿಬೇಕಲ್ಲ, ನಮ್ಮ ಅಂಗಡಿಗೆ ಬನ್ನಿ ಅಂತ. ಅದಕ್ಕೆ ಅವರು ಹ್ಞೂ ಅಂತ ಹೇಳಿದ್ರು. ಸರಿ, ನೀನು ಬೇಗ ರೆಡಿ ಆಗಿಬಿಡು, ನಾವು ಅಲ್ಲಿಗೆ ಹೋಗೋಣ. ಓಹೋ ಅಮ್ಮ, ಪರವಾಗಿಲ್ವೇ? ಮೈಂಡ್ನ ಚೆನ್ನಾಗೇ ಓಡಿಸಿದ್ಯಾ. ಇವತ್ತು ಅಂಗಡೀಲಿ ಬಿಸ್ನೆಸ್ ಜೋರು ಅನ್ನು. ಏ ಹಾಗೇನಿಲ್ಲ ಕಣೋ, ಅವರು ಹೇಗೋ ಅಂಗಡಿ ಎಲ್ಲ ನೋಡಿರ್ಲ್ವಲ್ಲ, ಹಾಗೆ ಅಂಗಡಿ ನೋಡಿಕೊಂಡು ಹೋಗಲಿ. ಮತ್ತೆ ಆಗಲಿ ಬಿಡು, ಪರವಾಗಿಲ್ಲ. ಬೇರೆ ಎಲ್ಲೋ ತಗೊಳ್ಳೋ ಬದಲು ನಮ್ಮ ಅಂಗಡಿಲೇ ಪರ್ಚೇಸ್ ಮಾಡಲಿ, ಏನೀಗ ಅಲ್ವಾ? ಹ್ಞೂ ಹೌದು ಅತ್ತೆ, ನೀವು ಹೇಳೋದು ಕರೆಕ್ಟೇ. ಅತ್ತೆ, ಹಾಗಾದ್ರೆ ಇನ್ನು 2 ತಿಂಗಳಿಗೆ ಮದುವೆ ಅಲ್ವಾ, ನಾನು 1-2 ಸೀರೆ ತೊಗೊಂಡ್ಬಿಡ್ತೀನಿ. ಬ್ಲೌಸೆಲ್ಲ ಹೊಲಿಯೋಕೆ ಕೊಡಬೇಕಲ್ಲ. ಹ್ಞೂ ಸರಿ ಹಂಸ, ಹಾಗೆ ಮಾಡು. ನಿನಗೆ ಯಾವುದು ಇಷ್ಟ ಆಗುತ್ತೋ ಅದು ತಗೊಳ್ಳುವಂತೆ ಬಾ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್ ಅತ್ತಿಗೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವರ್ಷಿ, ಎದ್ದಿಯಾ? ಹಾಂ ಮಾ. ಸರಿ ಇರು, ನಿನಗೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಇದೆಯತ್ತೆ, ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ. ಬೇಡ ಕಣೆ, ನಾನೇ ಹೋಗಿ ಮಾಡ್ಕೊಂಡು ಬರ್ತೀನಿ. ನಿನ್ನ ವಿಕಾಸ್ಗೆ ಏನು ಬೇಕೋ ನೋಡು. ಸರಿ ಅತ್ತೆ, ಆಯಿತು. ನೀನು ಮಾಡ್ಕೊಡೋ ಕಾಫಿನ ನನ್ನ ಚಿಕ್ಕ ಮಗಂಗೆ ಕೊಟ್ಬಿಟ್ರೆ ಅಷ್ಟೇ. ಏನೋ ಹರ್ಷ ಆದರೆ ಏನೂ ಅಂದಿರ ಕುಡಿತಾನೆ. ನಮ್ಮ ವರ್ಷಿ ಆಗ ಅವನು ಡಾಕ್ಟ್ರು, ಬರೀ ನೀರು ಕಾಫಿ ಕೊಡ್ತೀಯ. ಅದಕ್ಕೆ ನನ್ನ ಚಿಕ್ಕ ಮಗನಿಗೆ ನಾನು ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಡ್ತೀನಿ. ಸರಿ, ನನಗೆ ಆಫೀಸಿಗೆ ಟೈಮ್ ಆಗುತ್ತೆ, ನಾನು ಇನ್ನು ಹೊರಡ್ತೀನಿ. ಬಾಯ್ ವರ್ಷಿ. ಓಕೆ ಬಾಯ್ ಬ್ರೋ. ವರ್ಷಿ, ತಗೊಳಪ್ಪ ಕಾಫಿ. ಥ್ಯಾಂಕ್ಸ್ ಮಾಮ್. ಮತ್ತೆ ಮಾಮ್, ಅಣ್ಣನ ಮದುವೆ ವಿಷಯ ಎಲ್ಲಿವರೆಗೂ ಬಂತು? ಹೂ ಕಣೋ, ಇನ್ನು 2 ತಿಂಗಳಿಗೆ ನಿಮ್ಮ ಅಣ್ಣನ ಮದುವೆ ಫಿಕ್ಸ್ ಆಯಿತು. ಅದಕ್ಕೆ ಇವತ್ತೆಲ್ಲ ಹೆಣ್ಣಿನ ಕಡೆಯವರೆಲ್ಲ ಅಂಗಡಿಗೆ ಬರ್ತಾ ಇದ್ದಾರೆ. ಇವತ್ತು ಸೀರೆ, ಒಡವೆ, ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿಬಿಡ್ತೀವಿ. ಓ ರಿಯಲಿ? ಇನ್ನು ಜಸ್ಟ್ 2 ತಿಂಗಳಿಗೆ ಬ್ರೋ ಮದುವೆನಾ? ನನಗಂತೂ ತುಂಬ ಖುಷಿ ಆಯಿತು. ಇನ್ನು 2 ತಿಂಗಳು ಇರೋದು. ಎಷ್ಟು ಕೆಲಸ ಇದೆ. ಮದುವೆನೂ ಎಲ್ಲ ನಾವೇ ಮಾಡ್ಕೋಬೇಕಲ್ವಾ. ಛತ್ರ ಎಲ್ಲ ಈಗಲೇ ಹೋಗಿ ಬುಕ್ ಮಾಡಬೇಕು. ನೀವೆಲ್ಲ ನೋಡಿ ಯಾವ ಛತ್ರ ಎಲ್ಲ ಸೆಲೆಕ್ಟ್ ಮಾಡಿ, ಮತ್ತು ಪತ್ರಿಕೆ ಎಲ್ಲ ಹೋಗಿ ಹೊಡಿಸ್ಬೇಕು. ಯಾವುದಾದ್ರು ಕಾರ್ಡು ಗೊತ್ತಿರೋರು ಇದ್ದರೆ ನೀನು ನೋಡು, ಡಿಸೈನ್ನ ಸೆಲೆಕ್ಟ್ ಮಾಡು. ಓಕೆನಾ? ಸರಿ ಬಿಡಿ ಮ್ಯಾಮ್, ಎಲ್ಲ ನಾನು ನೋಡ್ಕೋತೀನಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ದೊಡ್ಡಣ್ಣ ವಿಕಾಸ್ ಏನು ತಲೆಗೆ ಹಚ್ಕೊಳ್ಳಲ್ಲ, ಅದಕ್ಕೆ ನಿನ್ಗೆ ಹೇಳ್ತಾ ಇದ್ದೀನಿ ಕಣೋ. ಇನ್ನು ನಮ್ಮ ಹರ್ಷನ್ಗೆ ಇದೆಲ್ಲ ಏನು ಗೊತ್ತಾಗಲ್ಲ. ಅವನೇನಿದ್ರು ಸೀರೆ ಅಂಗಡೀಲಿ ವ್ಯಾಪಾರ ಮಾಡೋಕ್ಕಷ್ಟೇ ಲಾಯಕ್ಕು. ಅಲ್ಲದೆ ಅವನಿಗೇನು ಅಷ್ಟೊಂದು ಫ್ರೆಂಡ್ಸು ಇಲ್ಲ, ಏನೂ ಗೊತ್ತಾಗೋದು ಇಲ್ಲ. ನಿನಗಾದರೆ ತುಂಬ ಪರಿಚಯಸ್ಥರಿರ್ತಾರಲ್ವ, ಅದಕ್ಕೆ ಹೇಳ್ತಿದ್ದೀನಿ, ಸ್ವಲ್ಪ ನೋಡಪ್ಪ. ಅಯ್ಯೋ ಮ್ಯಾಮ್, ಅದನ್ನೆಲ್ಲ ನೀವು ಹೇಳಬೇಕಾ? ನಮ್ಮ ಬ್ರೋ ಮದುವೆ ತಾನೆ, ನಾನೆಲ್ಲ ನೋಡ್ಕೋತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಸರಿ, ಇವತ್ತೆಲ್ಲ ಅವ್ರು ಬರ್ತಾರಲ್ಲ, ಅಲ್ಲಿ ಹೋಗಿ ನೀವು, ನಾನು ಇವತ್ತೇ ಕಾರ್ಡ್ ಎಲ್ಲ ಡಿಸೈನ್ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ತರ್ತೀನಿ. ಮತ್ತು ಚೌಟ್ರಿನೂ ಅಣ್ಣನ ಮದುವೆಲಿ ಮಾಡಿದ್ವಲ್ಲ, ಅಲ್ಲೇ ಮಾಡಿಬಿಡೋಣ. ಅಯ್ಯೋ, ಅಷ್ಟು ದೊಡ್ಡ ಚೌಟ್ರಿ ಏನು ಬೇಡ ಕಣೋ. ಅದಕ್ಕಿಂತ ಸ್ವಲ್ಪ ಕಮ್ಮಿದೆ ನೋಡು, ಪರವಾಗಿಲ್ಲ. ಯಾಕೆ ಮ್ಯಾಮ್, ವಿಕಾಸ್ ಅಣ್ಣನ ಮದುವೆ ಆಗಿದ್ದೇ ಇರಲಿ ಬಿಡಿ, ತುಂಬ ಚೆನ್ನಾಗಿದೆಯಲ್ಲ. ಅಯ್ಯೋ ನೋಡಿ ವರ್ಷಿ, ವಿಕಾಸ್ ಮದುವೆನ ಅವ್ರ ಮಾವನ ಮನೆಯವ್ರ ಕಡೆಯವ್ರು ಮಾಡಿಕೊಟ್ಟಿದ್ರು. ಅದಕ್ಕೆ ನಾವು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಆ ಚೌಟ್ರಿಲಿ ಮಾಡಿದರು. ನಾವು ಹರ್ಷನ ಮದುವೆನೆಲ್ಲ ಆ ಥರ ದೊಡ್ಡ ಚೌಟ್ರಿಲಿ ಮಾಡೋಕ್ಕಾಗಲ್ಲ ಕಣೋ. ಅವರಂತೂ 3 ಲಕ್ಷ ಕೊಟ್ಟು ಕೈ ತೊಳ್ಕೊತಿದ್ದಾರೆ. ಇನ್ನೆಲ್ಲ ನಾವು ಅಷ್ಟಿಷ್ಟೊಂದು ಹಾಕಿ ಮಾಡೋಕ್ಕಾಗಲ್ಲ. ಸುಮ್ಮನೆ ಅಷ್ಟೊಂದು ದೊಡ್ಡ ಗ್ರ್ಯಾಂಡ್ ಚೌಟ್ರಿ ಏನು ಬೇಡ, ಸಿಂಪಲ್ಲಾಗಿರೋದೇ ನೋಡೋಣ ಬಿಡು. ಮಮ್ಮಿ, ಆದರೆ ಅಣ್ಣನ ಮನಸ್ಸಿಗೆ ಏನಾದರೂ ಬೇಜಾರಾದರೆ? ಅವನಿಗೆ ನಾನೆಲ್ಲ ಹೇಳ್ಕೊತೀನಿ, ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಸರಿ, ನೀನು ಕಾಫಿ ಕುಡಿದು ಫ್ರೆಶ್ ಆಗಿ ಬಾ, ನಾನು ನಿನಗೆ ಬಿಸಿ ಬಿಸಿ ಚಪಾತಿ ಹಾಕ್ಕೊಡ್ತೀನಿ. ಸರಿ ಮಾ, ಓಕೆ. ಹರ್ಷಿ, ಚಪಾತಿ ಬಿಸಿ ಬಿಸಿ ಇದೆ, ತಗೊಳಪ್ಪ ತಿನ್ನು. ಹಾಂ ಮಾ. ಬ್ರೋ ಯಾಕೆ ಇನ್ನೂ ಟಿಫನಿಗೆ ಬಂದಿಲ್ಲ? ಅವನು ಸೀರೆ ಸ್ಟಾಕ್ ಎಲ್ಲ ಮೇಲೆ ರೂಮಲ್ಲಿ ಇದೆಯಲ್ಲ, ಅದು ನೋಡೋಕೆ ಹೋಗಿದ್ದಾನೆ. ಬರ್ತಾನೆ, ನೀನು ತಿನ್ನು. ಅಲ್ಲಮ್ಮ, ಅವನು ಬಂದುಬಿಡ್ಲಿ, ಒಟ್ಟಿಗೆ ತಿಂತೀವಿ ಬಿಡು. ಇಲ್ಲ ವರ್ಷಿ, ಹರ್ಷ ಬರೋದು ಇನ್ನೂ ಲೇಟ್ ಆಗುತ್ತೆ. ನಿನ್ನೆ ತಾನೇ ಹೊಸ ಸ್ಟಾಕ್ ತರಿಸಿದ್ವಲ್ಲ ಸೀರೆದು, ಅದೆಲ್ಲ ಮೇಲ್ಗಡೆ ರೂಮಲ್ಲಿ ಜೋಡಿಸ್ತಾ ಇದ್ದಾನೆ. ಅವ್ನು ಬರೋದು ಲೇಟ್ ಆಗುತ್ತೆ, ನೀನು ತಿಂದು ಟೈಮ್ ಆಗುತ್ತೆ, ಹೊರಡು. ಓ ಹೌದಾ, ಸರಿ ಮ್ಯಾಮ್. ಅಪ್ಪ ಎಲ್ಲಿ? ಬೆಳಗ್ಗೆಯಿಂದ ಕಾಣ್ತಾನೆ ಇಲ್ಲ. ನಿಮ್ಮಪ್ಪ ಚೌಟ್ರಿ ನೋಡ್ಕೊಂಡು ಬರ್ತೀನಿ ಅಂತ ಬೆಳಗ್ಗೆನೇ ಹೋದರು, ಇನ್ನೂ ಬಂದಿಲ್ಲ. ಓಹೋ, ಹಾಗಾದರೆ ಮದುವೆ ತಯಾರಿ ಜೋರಾಗಿ ನಡೀತಾ ಇದೆ. ಹ್ಞೂನಪ್ಪ, ಎಲ್ಲ ನಮ್ಮ ತಲೆ ಮೇಲೆ ವಹಿಸಿದಾರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಓಡಾಡಲೇಬೇಕು. ಓಕೆ ಮ್ಯಾಮ್, ಎಲ್ಲ ಬೇಗ ಬೇಗ ನಡೀಲಿ ಬಿಡಿ. ಹೇಗೋ ನಮ್ಮ ಬ್ರೋ ಮದುವೆ ಆಗ್ತಾ ಇದ್ದೀನಲ್ಲ, ಅದೇ ಖುಷಿ. ಸರಿ, ನನಗೆ ಲೇಟ್ ಆಗುತ್ತೆ, ಹೊರಡ್ತೀನಿ. ಅಣ್ಣ ಬಂದರೆ ಹೇಳಿಬಿಡು, ಆಯಿತಾ? ಬಾಯ್ ಮ್ಯಾಮ್. ಹ್ಞೂ ವರ್ಷಿ, ಹೋಗಿ ಬಾ, ಹುಷಾರು. ಓಕೆ ಮ್ಯಾಮ್, ಬಾಯ್. ನಾನು ಸ್ನಾನ ಮಾಡಿ ಬೇಗ ರೆಡಿಯಾಗಿ ಅಂಗಡಿ ಹತ್ರ ಹೊರಡಬೇಕು.
ಹಂಸ ಹಂಸ ಹಾಂ ಹೇಳಿ ಅತ್ತೆ. ಏನು ಮಾಡ್ತಿದ್ದೆ? ಅದು ಪಾಪುಗೆ ಟಿಫನ್ ತಿನ್ನಿಸ್ತಾ ಇದ್ದೆ ಅತ್ತೆ. ಹೇಳಿ, ಏನು ಹೇಳಿ? ಓ ಹೌದಾ, ತಿಂದಾಯ್ತಾ? ಹ್ಞೂ ಅತ್ತೆ, ತಿಂದ. ಸರಿ ಸರಿ, ಹರ್ಷ ಬಂದರೆ ಟಿಫನ್ ಕೊಟ್ಬಿಡು, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಾಗೆ ನೀನು ತಿಂದು ರೆಡಿ ಆಗಿಬಿಡು, ಬೇಗ ಅಂಗಡಿ ಹತ್ರ ಹೊರಡೋಣ. ಹ್ಞೂ ಸರಿ ಅತ್ತೆ, ಆಯಿತು. ಅದ್ಗೆ ಅದ್ಗೆ ಟಿಫನ್ ರೆಡಿ ಇದೆಯಾ? ಹಾಂ ಹರ್ಷ, ಬಂದೆ ತಂದೆ, ತಗೊಳ್ಳಿ ತಿನ್ನಿ. ಇದೇನಕ್ಕೆ ಚಪಾತಿ ಎಲ್ಲ ತಣ್ಣಗಾಗ್ಬಿಟ್ಟಿದೆ? ಹಾಂ, ಅದು ಅವಾಗೇ ಸುಟ್ಟಾಕ್ದೆ, ನೀವು ಎಷ್ಟೊತ್ತಾದ್ರೂ ಬರಲಿಲ್ವಲ್ಲ, ಅದಕ್ಕೆ ತಣ್ಣಗಾಗಿದೆ. ಮತ್ತು ಹರ್ಷ ಅವರೇ, ಪಲ್ಯ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಇನ್ನು ಅತ್ತೆ, ನಾನು ಮತ್ತು ಮಾವ ಯಾರೂ ಟಿಫನ್ ಮಾಡಿಲ್ಲ. ಹ್ಞೂ ಸರಿ ಅದಕ್ಕೆ ಆಯಿತು. ಸರಿ, ಹಾಗಾದರೆ ನೀವು ತಿಂತಾ ಇರಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಅತ್ತೆ ಹೇಳಿದ್ದಾರೆ ಅಂಗಡಿ ಹತ್ರ ಹೋಗಬೇಕು ಅಂತ. ಹೆಣ್ಣಿನ ಕಡೆಯವರೆಲ್ಲ ಅಂಗಡಿ ಹತ್ರ ಬರ್ತಾ ಇದ್ದಾರಂತಲ್ಲ. ಹ್ಞೂ ಸರಿ ಅದಕ್ಕೆ ನೀವು ಹೋಗಿ, ನಾನು ತಿಂತೀನಿ. ಅಲ್ಲ ಹರ್ಷ ಅವರೇ, ನಿಮ್ಗಿನ್ನೂ ಚಪಾತಿ ಬೇಕಿತ್ತೇನೋ? ಅದು ತಣ್ಣಗಾಗುತ್ತೆ, ಅತ್ತೆ ಮಾವ ತಿನ್ನಲ್ಲ ಅಂತ ಮೂರೇ ಸುಟ್ಟಾಕ್ತೆ. ನೀವು ಅಷ್ಟೇ ಅಲ್ವಾ ತಿನ್ನೋದು? ಇನ್ನೂ ಬೇಕಾದರೆ ಹಾಕೊಂಡ್ಬಂದು ಕೊಡ್ಲಾ? ಅದು ಅಂಗಡಿಗೆ ಬೇರೆ ಹೋಗಬೇಕು, ಲೇಟ್ ಆಗುತ್ತಲ್ವಾ? ಪಾಪನ್ನು ರೆಡಿ ಮಾಡಿ ನಾನು ರೆಡಿ ಆಗೋದು ಲೇಟ್ ಆಗುತ್ತೆ, ಅದಕ್ಕೆ ಕೇಳಿದೆ. ನಿಮ್ಗೇನಾದ್ರು ಬೇಕಾ, ಅಲ್ಲ ಇಷ್ಟೇ ಸಾಕಾ? ಅಯ್ಯೋ ಬೇಡ ಅದಕ್ಕೆ, ಸಾಕು, ಇಷ್ಟ ಸಾಕು ನನಗೆ, ಇನ್ನೇನು ಜಾಸ್ತಿ ಏನು ಬೇಡ, ಸಾಕು. ಹೋಗಿ ನೀವು ಹೋಗಿ ರೆಡಿಯಾಗಿ. ಸರಿ ಹರ್ಷ ಅವರೇ, ಆಯಿತು. ಮತ್ತೆ ಪಲ್ಯ ನೋಡಿ ಹಾಕ್ಕೊಳ್ಳಿ, ಆಯಿತಾ? ಹ್ಞೂ ಆಯಿತು ಅದಕ್ಕೆ, ಸರಿ. ನನ್ನ ಹಣೆ ಬರನೇ ಇಷ್ಟ ಆಗೋಯ್ತು. ಸರಿ, ಬೇಗ ಬೇಗ ತಿಂದ್ಬಿಟ್ಟು ಅಂಗಡಿ ಕಡೆ ಆದರೂ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆಯಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ. ನಾನು ಚೆನ್ನಾಗಿ ಓದಿದ್ದಿದ್ರೆ ನಮ್ಮ ಅಣ್ಣ ತಮ್ಮನಂಗೆ ನನಗೂ ಮರ್ಯಾದೆ ಸಿಗ್ತಾಯಿತ್ತು ಅನಿಸುತ್ತೆ. ಆಗ ನಾನು ಓದಿರಾ ಇದ್ದಿದ್ದಕ್ಕೆ ಈಗ ನನಗೆ ಈ ಥರ ಪರಿಸ್ಥಿತಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ನ ನೋಡ್ಕೊಳ್ಳಿ. ಧನ್ಯವಾದಗಳು.